ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕ್ಕೆ ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, 9ನೇ ನಂಬರಲ್ಲಿ ಹುಟ್ಟಿರೋರಿಗೆ 2026 ಆಂಗ್ಲ ಹೊಸ ವರ್ಷ ಹೇಗಿರುತ್ತೆ ಸಂಖ್ಯಾ ಭವಿಷ್ಯ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 9, 18, 27 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 1/1/2026 001 ಮಿನಿಟ್ ಇಂಗ್ಲಿಷ್ ಹೊಸ ವರ್ಷ ಹೇಗಿರುತ್ತೆ ಸಂಖ್ಯಾ ಭವಿಷ್ಯ. 9, 18, 27 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಮಂಗಳ ಗ್ರಹ. 2026 ಅಂತ ಹೇಳ್ತಕ್ಕಂಥ ವರ್ಷದ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು 2 + 2 4, 4 + 6 10 ಸೂರ್ಯ ಗ್ರಹ. ಸೂರ್ಯ ರಾಜ ಅಂದ್ರೆ ಮಂಗಳ ಗ್ರಹ ಬಂದು ಸೇನಾಧಿಪತಿ. ಸೂರ್ಯ ರಾಜ ನಂಬರ್ 1. ನಂಬರ್ 9 ಬಂದು ಸೇನಾಧಿಪತಿ. ರಾಜ ಸೇನಾಧಿಪತಿ ಇದ್ರೆ ತಾನೇ ದೇಶದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ರಾಜ ಸೇನಾಧಿಪತಿ ಇಬ್ರು ಚೆನ್ನಾಗಿದ್ಬಿಟ್ರೆ ರಾಜ್ಯ ಸುಭಿಕ್ಷವಾಗೂ ಇರುತ್ತೆ, ರಾಮರಾಜ್ಯವಾಗೂ ಇರುತ್ತೆ, ಎಂಥ ವಿಷಯಗಳು ಬಂದು ಕೂಡ ಸಾಧನೆ ಮಾಡ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ಅದರಿಂದ 9, 18, 27ನೇ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ 2026 ಜಾಕ್ಪಾಟ್ ವರ್ಷ, ತುಂಬಾ ಒಳ್ಳೇದಾಗತ್ತೆ. ನಾಡಿ ಜ್ಯೋತಿಷದಲ್ಲಿ ಸೂರ್ಯ ಮತ್ತೆ ಮಂಗಳ ಗ್ರಹ ಸೇರಿದ್ರೆ ಸೂರ್ಯ ಮಂಗಳ ಯೋಗ ಅಂತಾರೆ. ಸೊ ವರ್ಷದ ಸಂಖ್ಯೆ 1 ಸೂರ್ಯ, ನೀವು ಹುಟ್ಟಿರ್ತಕ್ಕಂಥ ಸಂಖ್ಯೆ 9 ಮಂಗಳ, ಸೂರ್ಯ ಮಂಗಳ ಯೋಗ ಉಂಟಾಗತ್ತೆ. ಸೊ ಜಾಕ್ಪಾಟ್ ವರ್ಷ ಅಂತ ಹೇಳ್ಬಿಟ್ಟೆ. ಎಷ್ಟಕ್ಕೆಷ್ಟು 100% ಚೆನ್ನಾಗಿರುತ್ತೆ. ಒಂದು 5% ಆ ಕಡೆ ಈ ಕಡೆ ಎಕ್ಸಾಸರೇಷನ್ ಆಗ್ಬಾರ್ದು ಅಂತ ಹೇಳ್ಬೇಕಲ್ವಾ, ಅತಿಶಯೋಕ್ತಿ ಅಂತಾರಲ್ಲ, ಅದಕ್ಕೋಸ್ಕರ. ಸೊ ಯಾರಿಗೆ ಮೊದಲು ಓದ್ತಕ್ಕಂಥ ಸ್ಟೂಡೆಂಟ್ಸ್ಗೆ ನೋಡೋಣ. ಸೊ ಅದರಲ್ಲಿ ಈ 9, 18, 27ನೇ ಸಂಖ್ಯೆಯಲ್ಲಿ ಹುಟ್ಟೋರಲ್ಲ ಬಹಳಷ್ಟು ಜನ ಸ್ಪೋರ್ಟ್ಸ್ ಪರ್ಸನಾಲಿಟಿ ನೋಡ್ಬೋದು. ಧೈರ್ಯ ಜಾಸ್ತಿ ಇವ್ರಿಗೆ. ಇವ್ರ ಬಂಡವಾಳನೇ ಧೈರ್ಯನೇ. ಪಾಕೆಟಲ್ಲಿ 10 ರೂಪಾಯಿ ಇದೆಯೋ ಇಲ್ವೋ, 100 ರೂಪಾಯಿ ಪ್ಲಾನ್ ಮಾಡ್ತಾ ಇರ್ತಾರೆ. ಧೈರ್ಯ ಒಂದು ಇಟ್ಕೊಂಡು ಬರುತ್ತೆ, ಮತ್ತೆ ಎಲ್ಲಿ ಬೇಕೋ ಅಲ್ಲಿ ಕೊಡೋಣ ಮಾಡೋಣ ಅಂತ. ಆ ಧೈರ್ಯ ಇರೋದ್ರಿಂದ ಬಹಳಷ್ಟು ಜನ ಸ್ಪೋರ್ಟ್ಸ್ ಅಥ್ಲೀಟ್ನ ನೋಡ್ಬೋದು. ಅದರಲ್ಲಿ ಕೂಡ ಸಾಧಾರಣ ಸ್ಪೋರ್ಟ್ಸ್ ಅಲ್ಲ, ಕರಾಟೆ, ಬಾಕ್ಸಿಂಗ್ ಅಂದರೆ ಸ್ವಲ್ಪ ರಿಸ್ಕ್ ಅಂತ ರಿಸ್ಕ್ ಸ್ಪೋರ್ಟ್ಸ್ ಅಥ್ಲೀಟ್ನ ತಗೊಂಡು ಅದರಲ್ಲಿ ಸಾಧನೆ ಮಾಡ್ತಕ್ಕಂಥವ್ರು ನೋಡ್ಬೋದು. ಒಳ್ಳೊಳ್ಳೆ ಬಾಡಿ ಬಿಲ್ಡರ್ಸ್ನ ನೋಡ್ಬೋದು ನೀವು ಇದರಲ್ಲಿ. ಯಾಕಂದ್ರೆ ದೇವರುಗಳ ಸೇನೆಯ ಸೇನಾಧಿಪತಿ ಬಂದು ಲಾರ್ಡ್ ಮುರುಘಾ ಸುಬ್ರಹ್ಮಣ್ಯ ಸ್ವಾಮಿ ವೇಲಿಡ್ಕೊಂಡು ನಿಂತ್ಕೊಂಡ ಅಂದ್ರೆ ಇವತ್ತಿನ ಕಾಲದ ಯುವಕರು 6 ಪ್ಯಾಕ್ ಏನಿಲ್ಲ ಅವ್ರ ಮುಂದೆ. ಅಂಥ ಸೇನಾಧಿಪತಿ, ದೇವರುಗಳ ಸೇನೆಯ ಸೇನಾಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ, ಕುಮಾರಸ್ವಾಮಿ, ಲಾರ್ಡ್ ಮುರುಘಾ. ಸೊ ಆ ಥರ ಪವರ್ಫುಲ್ ಆಗಿ ಬಾಡಿ ಮೇಂಟೈನ್ ಮಾಡೋರು ಇವರೇ. ಅದರಿಂದ ಒಳ್ಳೊಳ್ಳೆ ಅಥ್ಲೆಟ್ಗೆ, ಒಳ್ಳೊಳ್ಳೆ ಸ್ಪೋರ್ಟ್ಸ್ ಸ್ಟಾರ್ಸ್ಗೆ ಒಳ್ಳೆ ಏಕಲವ್ಯ ಅಂತೆ, ಅವಾರ್ಡ್ಸ್ ಅಂತೆ, ರಿವಾರ್ಡ್ಸ್ ಅಂತೆ ಸ್ಟೂಡೆಂಟ್ಸ್ ಇರೋವಾಗಲೇ ಬರ್ಬೋದು. ಆ ಸ್ಪೋರ್ಟ್ಸ್ ಕೋಟಾ ಮೇಲೆ ಇವರು ಸ್ಟೂಡೆಂಟ್ಸು ಅವ್ರಿಗೆ ಬೇಕಾದ ಕಾಲೇಜು, ಅವ್ರಿಗೆ ಬೇಕಾದ ಸ್ಕೂಲು ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು ಸ್ಪೋರ್ಟ್ಸ್ ಕೋಟಾದಲ್ಲಿ. ಅದೆಲ್ಲ ಚಾನ್ಸಸ್ ಉಂಟು. ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಅವಾರ್ಡು ರಿವಾರ್ಡ್ಸು ಸ್ಟೂಡೆಂಟ್ಸ್ಗೆ ಬರುತ್ತೆ. ಅವ್ರು ಅನ್ಕೊಂಡಿದ್ದ ಕಾಲೇಜ್ಗೆ ಗೌರ್ಮೆಂಟ್ ಸೀಟ್ಸೇ ಸಿಗುತ್ತೆ. ಯಾಕಂದ್ರೆ ಗೌರ್ಮೆಂಟ್ ಸೀಟ್ಸ್ ಎಲ್ಲ ಸಿಕ್ತು ಅಂದರೆ ಭಾಳ ಚೀಪಾಗಿ ಎಜುಕೇಷನ್ ಮುಗಿಸ್ಕೋಬೋದು. ಇಲ್ಲಾಂದರೆ ಇಂಜಿನಿಯರಿಂಗು, ಮೆಡಿಕಲ್ಲು ಇದೆಲ್ಲ ಫೀಸ್ ಕಟ್ಟೋದು ತುಂಬ ಕಷ್ಟ. ಮೆಡಿಕಲ್ ಓದ್ತಕ್ಕಂಥ ಸ್ಟೂಡೆಂಟ್ಸ್ಗಂತೂ ಬಹಳ ಒಳ್ಳೆ ಸೀಟ್ಗಳು ಸಿಗೋ ಚಾನ್ಸಸ್ ಉಂಟು. ಅದೇ ರೀತಿ ಕೆರಿಯರ್ ಅಂತ ಬಂದ್ವಿ ಅಂದರೆ 3 ಟೈಪ್ ಆಫ್ ಕೆರಿಯರ್: ಪ್ರೈವೇಟ್ ಸೆಕ್ಟ್ರು, ಗೌರ್ಮೆಂಟ್ ಸೆಕ್ಟ್ರು, ಆಮೇಲೆ ಬಿಸ್ನೆಸ್ಸು. ಬಿಸ್ನೆಸ್ ಪೀಪಲ್ಗೆ ತುಂಬ ಒಳ್ಳೆ ಲಾಭ ಇದೆ. 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 100 ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಯೋಗ. ಅದು ರಿಯಲ್ ಎಸ್ಟೇಟ್ ಆಗ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ಸ್ ಆಗ್ಬೋದು, ಓಕೆ, ಅದು ಇಂಜಿನಿಯರಿಂಗ್ ವರ್ಕ್ಸ್ ಆಗ್ಬೋದು, ಓಕೆ, ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, ಸಿವಿಲ್ ವರ್ಕ್ಸ್ ಆಗ್ಬೋದು, ಮೆಡಿಸಿನ್ಸ್ ಆಗ್ಬೋದು. ಎಲ್ಲ ಬಿಸ್ನೆಸ್ಸಲ್ಲಿ ಕೂಡ 10 ರೂಪಾಯಿ ಹಾಕಿದ್ರೆ 5ರಷ್ಟು 10ರಷ್ಟು ಪ್ರಾಫಿಟ್ ಬರ್ತಕ್ಕಂಥ ಯೋಗ ಅಲ್ಲ 9ನೇ ನಂಬರ್ ಅವ್ರಿಗಿದೆ. ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡೋರು ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು, ಓಕೆ, ಹೊರದೇಶದಲ್ಲಿ ವರ್ಕ್ ಪರ್ಮಿಟ್ ಎಕ್ಸ್ಟೆನ್ಷನ್ ಮಾಡ್ಕೋಬೇಕು, ವಿಸಾ ಎಕ್ಸ್ಟೆನ್ಷನ್ ಮಾಡ್ಕೋಬೇಕು. ಎಲ್ಲರಿಗೂ ಬಾಡಿ ಒಳ್ಳೇದಾಗುತ್ತೆ. ಲೋಕಲಲ್ಲಿ ಕೆಲಸ ಮಾಡೋರ್ಗೂ ಕೂಡ ಒಳ್ಳೆ ಪ್ರಮೋಷನ್ಸು, ಒಳ್ಳೆ ಟ್ರಾನ್ಸ್ಫರ್ಸು, ಅವಾರ್ಡು, ರಿವಾರ್ಡ್ಸು, ದುಡ್ಡು ಕಾಸಲ್ಲೆಲ್ಲ ಬಹಳ ಚೆನ್ನಾಗಿರ್ತಾರೆ. ಅದರಲ್ಲಿ ಗೌರ್ಮೆಂಟ್ ಸೆಕ್ಟರ್ ಇರೋರ್ಗಂತೂ 9, 18, 27ನೇ ತಾರೀಕು ಕೊಟ್ಟವ್ರಿಗೆ ಅನ್ಕೊಂಡಿದ್ದ ಪ್ರಮೋಷನ್ಸು. ಯಾವ ಕಡೆಗೆ ಟ್ರಾನ್ಸ್ಫರ್ ಆಗಬೇಕು ಅಂತಾರೆ ಅದೇ ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲಿ ಜಾಬ್ ಬೇಕಾಗುತ್ತೋ ಅಲ್ಲಿ ಜಾಬ್ ಬರುತ್ತೆ.
ಎಷ್ಟೋ ಜನ ಗೌರ್ಮೆಂಟ್ಗೆ ಎಕ್ಸಾಮಿನೇಷನ್ ಬರೀತಿರ್ತಾರೆ, ಗುರುಜಿ ಆರ್ಮಿಗೆ ಬರದೆ, ನೇವಿಗೆ ಬರದೆ, ಪೊಲೀಸಿಗೆ ಬರದೆ, ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಬರದೆ, IAS IPSಗೆ UPSಗೆ ಟ್ರೈ ಮಾಡಿದೆ. ಎಲ್ಲರಿಗೂ ಹೋದ ವರ್ಷ ಅದಕ್ಕೆ ಹಿಂದಿನ ವರ್ಷ ಎಲ್ಲ ಏನು ಕಷ್ಟಪಟ್ಟು ಸಿಗ್ಲಿಲ್ವೋ, ಈ ವರ್ಷ ಪ್ರಯತ್ನ ಪಟ್ಟು ನೋಡಿ ಸಿಗುತ್ತೆ. ಗೌರ್ಮೆಂಟ್ ಕೆಲಸ ಯಾರ್ಯಾರು ಹುಡುಕ್ತಿರ್ತಿರೋ ಅವ್ರಿಗೆಲ್ಲ ಗೌರ್ಮೆಂಟ್ ಜಾಬ್ಸ್ ಆಗೋ ಚಾನ್ಸಸ್ ಉಂಟು. UPSCನೇ ಪಾಸ್ ಮಾಡೋ ಚಾನ್ಸ್ ಇದೆ ಅಂತ ನಾನು ಬೇಕಾದ್ರೆ ನಿಮ್ಗೆ ಹೇಳಬಲ್ಲೆ. ಆ ರೀತಿ ಒಳ್ಳೆ ಯೋಗ ಇದೆ. ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಕ್ಕಂಥ ಕಾನ್ಸ್ಟೇಬಲ್ ಟು ಕಮಿಷನರ್, ಅದೇ ರೀತಿ ಕಾರ್ಪೊರೇಟರ್ ಟು ಮಿನಿಸ್ಟರ್, ಎಲ್ರಿಗೂ ಕೂಡ ಭಾರಿ ಒಳ್ಳೇದಾಗ್ತಕ್ಕಂಥ ಯೋಗ ಇದೆಲ್ಲ ಕೂಡ 9ನೇ ನಂಬರ್ ಅವ್ರಿಗಿದೆ. ಸೊ ವರ್ಕಿಂಗ್ ಕ್ಯಾಟಗರಿ ಹೇಳಿದೆ. ಮದುವೆಗೋಸ್ಕರ ನೋಡ್ತಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಒಳ್ಳೆ ಸಂಬಂಧಗಳು ಬರ್ತಕ್ಕಂಥ ಚಾನ್ಸಸ್ ಉಂಟು. ಸಂತಾನಕ್ಕೋಸ್ಕರ ಯೋಚನೆ ಮಾಡ್ತಿರ್ತಕ್ಕಂಥವ್ರಿಗೆ ಗುಡ್ ನ್ಯೂಸ್ ಸಿಗೋ ಚಾನ್ಸಸ್ ಇದೆ. ಓಕೆ, ಪ್ರಾಪರ್ಟಿ ಬೈಯಿಂಗ್, ಪರ್ಚೇಸು, ಸೆಲ್ಲಿಂಗ್, ಬೈಯಿಂಗ್, ಸೆಲ್ಲಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ, ಯಾರ ಜೊತೆ ಜಗಳಗಳಿತ್ತು, ಪ್ರಾಪರ್ಟಿ ಲಿಟಿಗೇಷನ್ ಇತ್ತು, ಕೂತು ಮಾತಾಡಿದ್ರೆ ಪ್ರಾಪರ್ಟಿ ಲಿಟಿಗೇಷನ್ ಸಾಲ್ವ್ ಆಗುತ್ತೆ. ಕೋರ್ಟ್ ಕಚೇರಿ ವ್ಯಾಜ್ಯಗಳು, ನಿಮ್ಮ ಮೇಲೆ ಏನಾದ್ರು ಕ್ವೈರಿ ಇತ್ತಂದ್ರೆ ಈ ವರ್ಷ ಹೋಗಿ ಕುತ್ಕೊಳ್ಳಿ, ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಡ್ಬೋದು. ನಿಮ್ಮ ಮೇಲೆ ಏನಾದ್ರು ಕೇಸು, EDನೋ, ಇನ್ಕಮ್ ಟ್ಯಾಕ್ಸು, ಟ್ಯಾಕ್ಸೇಷನ್ದು ಯಾವ್ದಾದ್ರು ಕೇಸಸ್ ಗೌರ್ಮೆಂಟ್ ಕಡೆಯಿಂದ, ಸರ್ಕಾರದ ಕಡೆಯಿಂದ ಬಂದಿತ್ತಂದ್ರೆ ಅದೆಲ್ಲ ಸ್ಕ್ವಾಶ್ ಮಾಡ್ತಕ್ಕಂಥ ವರ್ಷ ಆಗುತ್ತೆ ಈ ವರ್ಷ. ಭಾರಿ ಒಳ್ಳೇದಾಗ್ತಕ್ಕಂಥ ಸೂಚನೆಗಳು ಎಲ್ಲಾನು 9ನೇ ನಂಬರ್ಗಿದೆ. ಯಾಕೆಂದ್ರೆ ಸೂರ್ಯ ಮಂಗಳ ಯೋಗದ ವರ್ಷ ಈ ವರ್ಷ. ಅದು ಬಿಟ್ಟು ಇನ್ನು ಯಾವ್ದಾದ್ರು ಫ್ಯಾಕ್ಟರ್ ಬಿಟ್ಟಿದೀವ ಇಲ್ಲಿ? ಏನು ಫ್ಯಾಕ್ಟರ್ ಬಿಟ್ಟಿಲ್ಲ, ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಹೇಳ್ಬಿಟ್ಟಿದೀವಿ. ಇನ್ನು ಏನಾದರೂ ಪ್ರಾಬ್ಲಮ್ ಅಂತ ಏನಾದ್ರು ಇದೆಯಾ ಗುರುಜಿ ಅಂದ್ರೆ, ಮೊದಲೇ ಅವ್ರಿಗೆ ಧೈರ್ಯ ಜಾಸ್ತಿ ಇದೆ. ಧೈರ್ಯ ಜಾಸ್ತಿ ಆದಾಗ ಒಂದೊಂದ್ಸರಿ ಕೋಪನೂ ಬರ್ತದೆ. ಎದುರುಗಡೆ ಅವ್ರು ನೋಡ್ಬಿಟ್ಟು ಏನೋ ಇವನು ಒಬ್ಬ ಯೂಸ್ಲೆಸ್ ಫೆಲೋ ನಮ್ಮನ್ನೆಲ್ಲ ಏನೇನೋ ಕ್ವಶನ್ ಮಾಡ್ತಾವನೆ ಅನ್ಕೊಂಡ್ಬಿಟ್ಟು ನಾವು ಏನಾದ್ರು ಹೇಳ್ಬಿಟ್ವಿ ಅಂದ್ರೆ ಸ್ಲಿಪ್ ಆಫ್ ದ ಟಂಗು, ಅವ್ನ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ಸಿಕ್ಕಾಕೊಂಡ್ಬಿಡ್ತೀವಲ್ಲ, ಆ ಥರದ್ದು ಏನಾದ್ರು ನಡೆಯೋ ಚಾನ್ಸಸ್ ಉಂಟು. ಧೈರ್ಯ ಜಾಸ್ತಿ. ಇವರೆಲ್ಲ ಅವರೇ ಡ್ರೈವ್ ಮಾಡಿಕೊಂಡು 1000 ಕಿಲೋಮೀಟ್ರು 2 ವೀಲರ್ ಓಡಿಸ್ಕೊಂಡು ಹೋಗೋರು ನೋಡ್ಬೋದು. ಇವಾಗೆಲ್ಲ ಟ್ರಕ್ಕಿಂಗು, ಬೆಟ್ಟ ಹತ್ತೋದು, ಅದು ಇದು ಅಂದ್ರೆ ಅಡ್ವೆಂಚರಸ್ ಜಾಬ್ ಅಂತೀವಲ್ಲ, ಆ ಅಡ್ವೆಂಚರಸ್ ಜಾಬ್ ಎಲ್ಲ ಮಾಡ್ತಕ್ಕಂಥವ್ರು ಇವರೇ. ಅವ್ರಿಗೆ ಸುಮ್ಮನೆ ಅವ್ರ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ಆದರೆ ಟ್ರಕ್ಕಿಂಗ್ ಇಷ್ಟ, ಬೆಟ್ಟ ಹತ್ತೋದು ಇಷ್ಟ, ನದಿ ದಾಟೋದು ಇಷ್ಟ, 4x4 ಡ್ರೈವಿಂಗ್ ಮಾಡ್ಕೊಂಡು ವೆಹಿಕಲ್ ತಗೊಂಡು ಹೋಗೋದು ಇಷ್ಟ. ಅದೆಲ್ಲ ಈ ವರ್ಷ ಮಾಡೋವಾಗ ಸ್ವಲ್ಪ ಹುಷಾರಾಗಿ ಮಾಡಿ. ಸ್ವಲ್ಪ ವೆಹಿಕಲ್ ಆಕ್ಸಿಡೆಂಟು, ಕೈಕಾಲು ಮುರಿಯೋದು, ಬೋನ್ ಫ್ರ್ಯಾಕ್ಚರು ಇದೆಲ್ಲ ಚಾನ್ಸಸ್ ಉಂಟು. ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಏನಾದರೂ ನಿಮ್ಗೆ ಸಿಂಪ್ಟಮ್ಸ್ ಇತ್ತಂದ್ರೆ ಅದನ್ನ ಸ್ವಲ್ಪ ಸರಿಪಡಿಸ್ಕೊಳ್ಳಿ. ಅದಕ್ಕೆ ತಕ್ಕನಾದಂಥ ಮೆಡಿಕೇಶನ್ ತಗೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ಸೊ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲಿ ಸಮಸ್ಯೆಗಳು ಕಾಣ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಈ ಎಲ್ಲ ಪ್ರಾಬ್ಲಮ್ಗಳು ಇನ್ನೂ ಸಾಲ್ವ್ ಆಗಬೇಕಂದ್ರೆ ಏನು ಮಾಡೋಣ ಗುರುಜಿ ಅಂದರೆ ಒಂದೇ, ಓಂ ಸರವಣ ಭವಾಯ ನಮಃ, ಓಂ ನಮೋ ಸರವಣ ಭವಾಯ, ಓಂ ನಮೋ ಸರವಣ ಭವಾಯ, ಓಂ ನಮೋ ಸರವಣ ಭವಾಯ. ಒಂದೇ ಲೈನ್ ಮಂತ್ರ 24 ಗಂಟೆ 24/7 ಹೇಳಿ, ಅಖಂಡ ಜಪ ಥರ ಹೇಳಿ, ಓಂ ನಮೋ ಸರವಣ ಭವಾಯ, ಓಂ ನಮೋ ಸರವಣ ಭವಾಯ. ತುಂಬ ಪವರ್ಫುಲ್ ಆದಂಥ ಮಂತ್ರ. ಆಮೇಲೆ ಸುಬ್ರಹ್ಮಣ್ಯನ ಕ್ಷೇತ್ರಗಳು ಎಷ್ಟು ಬೇಕು ನಿಮಗೆ, ಒಳ್ಳೊಳ್ಳೆ ಕ್ಷೇತ್ರಗಳಿದೆ. ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಕ್ಷೇತ್ರಗಳ ದರ್ಶನ ಮಾಡಿ ಬನ್ನಿ. ಸುಬ್ರಹ್ಮಣ್ಯನಿಗೆ ಮಂಗಳವಾರ ಶ್ರೇಷ್ಠ. ಹೋಗಿ ಧಾರಾಳವಾಗಿ ಅರ್ಚನೆ, ಪೂಜೆ, ಅಭಿಷೇಕ ಕೊಟ್ಟು ಬನ್ನಿ, ಭಾಳ ಒಳ್ಳೇದಾಗತ್ತೆ. ಅಣ್ಣ ತಮ್ಮಂದ್ರ ಏಜಲ್ಲಿ ಇರ್ತಾರೆ ಕೆಲವರು, ಹಾಸ್ಟೆಲಲ್ಲೆಲ್ಲ ಇರ್ತಾರೆ, ಅವ್ರಿಗೆಲ್ಲ ಹೋಗಿ ನಿಮ್ಮ ಕೈಯಲ್ಲಾದಷ್ಟು ದಾನ ಧರ್ಮಗಳನ್ನ ಮಾಡಿ ಬನ್ನಿ. ಸೊ ಇದು ಭಾರಿ ಒಳ್ಳೇದಾಗುತ್ತೆ. ಅದು ಬಿಟ್ಟು ಈ ವರ್ಷ ಪೂರ್ತಿ ನಿಮಗೆ ಚೆನ್ನಾಗಿರ್ತಕ್ಕಂಥದ್ದಕ್ಕೆ ಲಕ್ಕಿ ಟಿಪ್ಸ್ ಏನು ಅಂದರೆ, ಸೌತ್ ಈಸ್ಟೇ ಲಕ್ಕಿ ಡೈರೆಕ್ಷನ್, ನಾರ್ತ್ ಈಸ್ಟ್ನ ಲಕ್ಕಿ ಡೈರೆಕ್ಷನ್ ಆಗಿ ಉಪಯೋಗಿಸಿ. ನಾರ್ತ್ ಈಸ್ಟ್, ಈಶಾನ್ಯ, ಏನಾದರೂ ಒಂದು ಮೆಸೇಜ್ ಮಾಡಬೇಕು, ಒಂದು ಮೆಸೇಜ್ ಟೈಪ್ ಮಾಡಬೇಕು, ನಾರ್ತ್ ಈಸ್ಟ್ ಡೈರೆಕ್ಷನ್ ನೋಡಿ ಫೇಸ್ ಮಾಡಿ ಟೈಪ್ ಮಾಡಿ ಸೆಂಡ್ ಮಾಡಿ, ಒಳ್ಳೆ ರಿಪ್ಲೈ ಇರುತ್ತೆ ಅದಕ್ಕೆ. ಮನೆಯಿಂದ ಈಚೆ ಓಡಬೇಕು, ನಾರ್ತ್ ಈಸ್ಟ್ಗೆ 1-2 ಹೆಜ್ಜೆ ನಡೆದ್ಬಿಟ್ಟು ಮನೆಯಿಂದ ಈಚೆ ಓಡಿ, ಭಾರಿ ಒಳ್ಳೇದಾಗುತ್ತೆ. ಅದು ಬಿಟ್ಟು ಲಕ್ಕಿ ನಂಬರ್ ಅಂತ ನೋಡಿದಾಗ 6ನೇ ಲಕ್ಕಿ ನಂಬರ್ ಆಗಿ ಉಪಯೋಗಿಸಿ ವರ್ಷ ಪೂರ್ತಿ. ಒಂದು ಅಲಾರಾಮ್ ಇಡಬೇಕು, ಒಂದು 4 ಗಂಟೆಗೆ, 4 ಗಂಟೆ 2 ನಿಮಿಷಕ್ಕೆ ಇಡಿ. ಒಂದು 5,000 ಡ್ರಾ ಮಾಡಬೇಕು, 5,100 ರೂಪಾಯಿ ಡ್ರಾ ಮಾಡಿ. ಒಂದು 3,000ಕ್ಕೆ ಡೀಸೆಲ್ ಹಾಕಬೇಕು, 3,300ಕ್ಕೆ ಹಾಕಿ. ಮನೆಯಿಂದ ಈಚೆ ಹೊಡ್ಬೇಕು 10 ಗಂಟೆ 5 ನಿಮಿಷ, 10 ಗಂಟೆ 6 ನಿಮಿಷ, 4 ನಿಮಿಷ ಕೊಡಬೇಕು, 10 ಗಂಟೆ ಕೊಡ್ಬೇಕಂದ್ರೆ 10 ಗಂಟೆ 5 ನಿಮಿಷ ಕೊಡಿ. ಎಲ್ಲ 6ನೇ ನಂಬರೇ. ಬ್ಯಾಂಕ್ ಅಕೌಂಟು, ಡ್ರಾ ಮಾಡೋದು, ಡೆಪಾಸಿಟ್ ಮಾಡೋದು, ಪೆಟ್ರೋಲು, ಡೀಸೆಲ್ಲು ಎಲ್ಲ 6ನೇ ನಂಬರಲ್ಲೇ ಮಾಡಿ, ಒಳ್ಳೇದಾಗುತ್ತೆ. ಒಂದು ಕೆಂಪು ಕಲರ್ ದಾರ ತಗೊಳ್ಳಿ, ಅದರಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಒಂದು 51 ಗಂಟುಗಳು ಹಾಕಿ ತಗೊಂಡೋಗಿ ಒಂದು ಮಂಗಳವಾರ ದಿನ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಇಟ್ಟು, ಬಲಗೈಗೆ ಗಂಡು ಮಕ್ಕಳು, ಎಡಗೈಗೆ ಹೆಣ್ಮಕ್ಳು ಕಟ್ಕೊಳ್ಳಿ. ಒಂದು 48 ದಿನ ಕೈಯಲ್ಲಿರಲಿ. 48 ದಿನ ಆದಮೇಲೆ ದೃಷ್ಟಿ ಥರ ತೆಗೆದುಬಿಟ್ಟು ಈಚೆ ಹಾಕಿ ಹೊಸ ದಾರ ಕಟ್ಕೊಳ್ಳಿ, ಭಾರಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಲಕ್ಕಿ ಡೈರೆಕ್ಷನ್ನು, ಲಕ್ಕಿ ಕಲರ್ ಅಂದಾಗ ಆಲ್ ಶೇಡ್ಸ್ ಆಫ್ ರೆಡ್ಡು, ಅದು ಮರೋನು, ಒಂಥರ ಲೈಟ್ ಬರ್ಗಂಡಿ ಕಲರ್ ಬರುತ್ತೆ, ಸ್ವಲ್ಪ ಡೈರೆಕ್ಟ್ ರೆಡ್ಡು, ಈ ಥರ ರೆಡ್ ಕಲರ್ನ ಎಷ್ಟು ಬಳಸ್ತೀರೋ ಈ ವರ್ಷ ಭಾರಿ ಸಕ್ಸಸ್ ಸಿಗುತ್ತೆ ನಿಮಗೆ, ಭಾರಿ ಒಳ್ಳೇದಾಗುತ್ತೆ. ಸೊ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರೂ ಜಯ ಶ್ರೀನಿವಾಸನ್ ಗುರುಜಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.